ನಾನು ಬನಶಂಕರಿ ಹೋದೆ. ನಾನು JP ನಗರ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ರಾಜು ಅಂತ. ನಿನ್ನೆ ಆರೋಗ್ಯ ಸಚಿವರು ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ತಕ್ಕಂಥದ್ದು ಆಟೋ ಚಾಲಕರಲ್ಲಿ ಅಂತಕ್ಕಂತಹ ಒಂದು ವರದಿ ನಿಜವಾಗ್ಲೂ ಕೂಡ ದುಃಖವನ್ನು ತರಿಸಿದೆ ಚಾಲಕರುಗಳಲ್ಲಿ. ಈ ವರದಿ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಆರೋಗ್ಯ ಸಚಿವರೇ ಹೇಳಿದ್ದಾರೆ ಅಂದಮೇಲೆ ಅದು ಎರಡನೇ ಮಾತು ಮಾತಾಡೋಂಗೆ ಇಲ್ಲ. ಇದಕ್ಕೆ ಮೇಯ್ನ್ ಕಾರಣ ಇವಾಗಿನ ಪರಿಸ್ಥಿತಿಯಲ್ಲಿ ಒಂದು ಬಿಗ್ನೆಸ್ ಇಳಿದಿರೋದು, ಎರಡನೇದು ವಾಯು ಮಾಲಿನ್ಯ, ಜೊತೆಗೆ ಆರೋಗ್ಯದ ಊಟದಲ್ಲಿ ವ್ಯತ್ಯಯ ಆಗಿರೋದು ಎಲ್ಲ ಮುಖ್ಯ ಕಾರಣಗಳಾಗಿದೆ ಸರ್. ಈಗ ಆರೋಗ್ಯದ ವಿಚಾರವಾಗಿ ಬಂದಾಗ ಚಾಲಕರುಗಳು ಅತಿ ಹೆಚ್ಚಿನ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ಹೌದು. ಆದರೆ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರವಾಗಿ ಅತಿ ಹೆಚ್ಚಿನ ಸಮಯಾವಕಾಶವನ್ನು ಚಾಲಕ ರಸ್ತೆಯಲ್ಲೇ ಕಳೀತಾ ಇದ್ದಾನೆ. ಹೌದು. ಅದು ಒಂದು ದೊಡ್ಡ ಮಟ್ಟಕ್ಕೆ ಆರೋಗ್ಯಕ್ಕೆ ಸಮಸ್ಯೆಗೆ ದೊಡ್ಡ ಕಾರಣ ಆಗ್ತಾ ಇದೆ. ಜೊತೆಗೆ ತಾವು ಹೇಳಿದ ಹಾಗೆ ಆಹಾರದ ಪದ್ಧತಿ ಮತ್ತು ಆಹಾರದ ಗುಣಮಟ್ಟದ ವಿಚಾರವಾಗಿ ಧ್ವನಿ ಎತ್ತಿದ್ರಿ. ತಮಗೇನು ಅನ್ನಿಸ್ತದೆ ಆಹಾರದ ವಿಚಾರವಾಗಿ? ಸರ್, ನಾನೊಂದು ಸಿಂಪಲ್ಲಾಗಿ ಹೇಳ್ತೀನಿ. ಕೆಲವು ದಿನಗಳ ಹಿಂದೆ BBMP ಅವರು ರಸ್ತೆ ಬದಿಗಳಲ್ಲಿ ಯಾರೂ ಹೋಟ್ಲುಗಳನ್ನು ನಡೆಸಬಾರ್ದು ಅಂತ ಹೇಳಿ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿದರು. ಎಷ್ಟೋ ಕಡೆ ಫುಟ್ಪಾತ್ ಇಲ್ಲ, ಎಲ್ಲ ತೆಗೆದುಬಿಟ್ಟಿದ್ದಾರೆ. ಯಾಕಂದರೆ ನಾವು ಮಿಡಲ್ ಕ್ಲಾಸು ಮತ್ತು ತೀರಾ ಬಡಸ್ತನದಿಂದ ಬಂದು ಆಟೋ ಓಡಿಸ್ತಾರವರು. ನಮಗೆ ಸರಿಯಾದ ಊಟ ಇಲ್ಲ, ಸರಿಯಾದ ತಿಂಡಿ ಇಲ್ಲ. ಫುಟ್ಪಾತಲ್ಲಿ ಅಂತ ಸಿಗೋವಂಥದ್ದು ಮನೆಯಿಂದ ಮಾಡ್ಕೊಂಬಂದು ಅವ್ರು ಊಟ ಹಾಕ್ತಾಯಿರ್ತಾರೆ. ನಮಗೆ ಅದರೊಳಗೆ ಏನೂ ಆರೋಗ್ಯದ ಹೆಚ್ಚು ಕಮ್ಮಿ ಆಗ್ತಾಯಿರಲಿಲ್ಲ. ಇವಾಗ ಒಂದು ವರ್ಷದಿಂದ ಫುಟ್ಪಾತಲ್ಲಿ ಹೋಟ್ಲುಗಳು ಇಲ್ದಿರೋ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಹೋಟ್ಲುಗಳನ್ನ ಹುಡುಕೊಂಡು ಹೋಗ್ತಾಯಿದ್ದೀವಿ. ಮಾಮೂಲಿ ಗೌರ್ಮೆಂಟಿಂದ ಅಪ್ರೂವಲ್ ತೊಗೊಂಡ್ರೆ ಹೋಟ್ಲುಗಳಿಗೆ ಹೋಗ್ತಾಯಿದ್ದೀವಿ. ಅಲ್ಲೇನಾಗ್ತಾಯಿದೆ ಅಂದರೆ ಇಷ್ಟು ಅನ್ನ ತಿಂದರೆ ಸಾಕು ಸರ್, ಹೊಟ್ಟೆ ತುಂಬೋಗ್ಬಿಡುತ್ತೆ. ಅದೇ ಫುಟ್ಪಾತಲ್ಲಿ ಅದ್ರ ಡಬಲ್ ತಿಂದರೂ ಹೊಟ್ಟೆ ತುಂಬ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನು? ಸೋಡಾ. ಆಮೇಲೆ ಬೆಳಗ್ಗೆ ಹೊತ್ತು ಇಡ್ಲಿ ತಿಂದರೂ ಅಷ್ಟೇ, 2 ಇಡ್ಲಿ ತಿಂದರೆ ಸುಸ್ತಾಗ್ಬಿಡುತ್ತೆ. ಒಬ್ಬ ಆಟೋ ಡ್ರೈವರ್ 2 ಇಡ್ಲಿ ತಿಂದರೆ ಸಾಕಾಗತ್ತಾ? ಯಾಕಂದರೆ ನಿಮಗೆ ಗೊತ್ತು, ನಾವು ಮನೆ ಥರನೇ ಊಟ ಮಾಡಬೇಕು ಅಂತ ಆಸೆ ಪಡೋರು ನಾವು. ನಮಗೆ ಫುಟ್ಪಾತ್ ಮೇಲೆ ಕಮ್ಮಿ ರೇಟಿಗೆ ಊಟ ಸಿಗ್ತಾಯಿತ್ತು, ಒಳ್ಳೆ ಆರೋಗ್ಯವಾಗಿ ಇರ್ತಾಯಿದ್ವಿ. ಇಷ್ಟು ವರ್ಷ ಚೆನ್ನಾಗೇ ಇದ್ವಿ. ಬಟ್ ಇವಾಗ ಒಂದು 2 ವರ್ಷದಿಂದ ಈಚೆಗೆ ನಾವು ಬೇರೆ ಹೋಟ್ಲುಗಳಿಗೆ ಒಂದೊಂದು ಕಡೆ ಒಂದೊಂದು ಥರ ಹೋಟ್ಲುಗಳಿದೆ. ಅಲ್ಲಿ ವೆರೈಟಿ ಫುಡ್ಗಳು ಸಿಗುತ್ತೆ. ಒಂದು ಸೋಡಾ, ಎರಡನೇದು ಮತ್ತು ಟೇಸ್ಟಿಂಗ್ ಪೌಡ್ರು, ಮತ್ತು ಅಲ್ಲಿ ಕ್ಲೀನೆಸ್ ಇಲ್ದಿರೋದು, ಇವೆಲ್ಲ ಮುಖ್ಯ ಕಾರಣಗಳಾಗಿದೆ ಸರ್. ಅದರಿಂದ ನಮಗೆ ನೋಡಿ, ಬೇರೆ ಯಾರೋ ಬೇಡ, ಎಕ್ಸಾಂಪಲ್ ನಾನೇ ಇದ್ದೀನಿ. 3 ದಿವಸ ಹಿಂದೆಡೆ ಫುಲ್ಲು ಗ್ಯಾಸ್ಟ್ರಿಕ್ಕು ಸಿಕ್ಕಾಪಟ್ಟೆ. ಇಲ್ಲೇ ಇದೆ, ಜೋಬಲ್ಲೇ ಇದೆ. ಮಾತ್ರೆಗಳು ತೊಗೊಂಡು ಜೋಬಲ್ಲಿ ಇಟ್ಕೊಂಡು ತಿರುಗ್ತಾ ಇರೋ ಪರಿಸ್ಥಿತಿಗೆ ನಾವು ಆಟೋ ಡ್ರೈವರ್ಗಳು ಬಂದಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾವು ತಮ್ಮ ಚಾಲಕ ವೃತ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕ ಮಿತ್ರರಿಗೆ ದಿನಕ್ಕೆ 1 ಗಂಟೆಗಳ ಕಾಲ ಯೋಗಾಭ್ಯಾಸಗಳು ಮತ್ತು ಎಕ್ಸಸೈಸ್ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಲ್ಲ ನಿಮ್ಮ ಒಂದು ಸಂಘಟನೆಗಳ ಮುಖಾಂತರವಾಗಿ? ನೀವು ಹೇಳ್ತಾ ಇರೋದು ಕರೆಕ್ಟು. ಇವಾಗ ಏನಾಗಿದೆ ಪರಿಸ್ಥಿತಿ ಅಂದರೆ, ನಮ್ಮ ಚಾಲಕರದ್ದು ಬೆಳಗ್ಗೆ 7 ಗಂಟೆಗೆ ಗಾಡಿ ಎತ್ಕೊಂಬಂದರೆ 8-8:15 ಗಂಟೆ ಸ್ವಲ್ಪ ಫ್ರೀಡಮ್ಮಾಗಿ ಗಾಡಿ ಓಡಿಸ್ಬೋದು. ಅದೇ ಒಂದು ಬಾಡಿಗೆ ಏನಾದರೂ ಒಂದು ಲಾಂಗ್ ಬಾಡಿಗೆ ಸಿಕ್ತು ಅಂದರೆ, ಎಕ್ಸಾಂಪಲ್ಗೆ ಇಲ್ಲಿಂದ ಒಂದು ಕೋರಮಂಗಲ ಬಾಡಿಗೆ ಹೋಗಬೇಕು ಅಂದರೆ ಕಡಿಮೆ ಅಂದರೆ 1.5 ಅವರ್ ಬೇಕು ಒಂದು ಬಾಡಿಗೆಗೆ. 1.5 ಅವರ್ ಅವ್ನು ಯೋಗಾಸನ ಎಲ್ಲಿ ಮಾಡ್ಕೊಂಡು ಕೂತಿರ್ತಾನೆ? ಒಂದು ಬಾಡಿಗೆ ಹೊಡೆಯೋಕ್ಕೆ 1.5 ಅವರ್ ಟೈಮ್ ತೊಗೊಂಡ್ರೆ ಅವ್ನು ಸಂಪಾದನೆ ಮಾಡೋದೇ 170 ರೂಪಾಯಿ, 180 ರೂಪಾಯಿ. 1.5 ಅವರ್ಗೆ 170 ರೂಪಾಯಿ ಸಂಪಾದನೆ ಮಾಡ್ತಾರಂದರೆ ದಿನಕ್ಕೆ ಒಂದು 1000 ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ 13 ಅವರ್ ದುಡಿಬೇಕು. 13 ಅವರ್ ದುಡಿಯೋ ಟೈಮಲ್ಲಿ ಎಲ್ಲಿಂದ ಕೂತ್ಕೊಂಡು ಅವನು ಸರ್ಕಾರ ವೈದ್ಯರು ಹೇಳ್ತಾರೆ 8 ಅವರ್ ನಿದ್ದೆ ಮಾಡಿದ್ರೆ ಅವನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ದುಡಿಮೆ ಮಾಡ್ತಾನೆ, ಊಟ ಮಾಡ್ತಾನೆ, ಅವ್ನು ನಿದ್ದೆ ಮಾಡ್ತಾನೆ, ಇಲ್ಲಾಂದರೆ ಅವ್ನು ಸಂಪಾದನೆ ಮಾಡ್ತಾನೆ, ಕೂತಿದ್ದ ಜಾಗದಲ್ಲ ಕೂತಿರ್ತಾನೆ. ಇವೆಲ್ಲ ಯೋಚನೆ ಮಾಡಬೇಕು. ಯೋಗಾಸನ ಮಾಡೋಣ ಬೇಡ ಅಂತ ಹೇಳಿಲ್ಲ. ಇದಕ್ಕೆ ತಕ್ಕನಾಗಿರೋವಂಥ ವ್ಯವಸ್ಥೆಗಳನ್ನ ನಮ್ಮ ಸರ್ಕಾರ ಮಾಡಿಕೊಟ್ರೆ ನಾವು 1 ಅವರಲ್ಲೇ 2 ಅವರ್ ಯೋಗಾಸನ ಮಾಡ್ತೀವಿ. ಮಾಡಲ್ಲ ಅಂತ ಹೇಳಿಲ್ಲ. 6 ಗಂಟೆಗೆ ಎದ್ದೇಳಬೇಕು, ರೆಡಿ ಆಗಬೇಕು, ಗಾಡಿ ತೊಳಿಬೇಕು, ಗಾಡಿ ತೊಳೆದು ರೆಡಿಯಾಗಿ ನಾವು ಆಚೆಡೆ ಬರೋಷ್ಟಕ್ಕೆ 8 ಗಂಟೆ ಆಗುತ್ತೆ. 8 ಗಂಟೆಗೆ ಲೈನ್ ಮೇಲೆ ಬಂದರೆ ಟ್ರಾಫಿಕಲ್ಲಿ ಬಂದು ಹೊಗೆ ಕೂತ್ಕೊಂಡು 2 ಅವರ್ 3 ಅವರ್ ಅದನ್ನು ಬಾಡಿ ಹೊಡ್ಕೊಂಡು ಕೂತ್ಕೊಂಡ್ರೆ ಎಲ್ಲಿಂದ ಯೋಗಾಸನ ಮಾಡೋದು ನೀವೇ ಹೇಳಿ. ಈಗ ಆರೋಗ್ಯದ ವಿಚಾರವಾಗಿ ಬಂದರೆ ಎಲ್ಲದೂ ಕೂಡ ದುಬಾರಿಯಾಗಿರೋ ಈ ಕಾಲದಲ್ಲಿ ಆರೋಗ್ಯ ಸಚಿವರು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರುಗಳಿಗೆ ಒಂದು ECG ಮಾಡಿಸೋದ್ರ ಮುಖಾಂತರವಾಗಿ
ಒಂದು ದೊಡ್ಡ ಅಭಿಯಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಒಂದು ವಿಚಾರಕ್ಕೆ ಆರೋಗ್ಯ ಸಚಿವರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆರೋಗ್ಯ ಸಚಿವರಲ್ಲಿ ಹೇಳೋಂಥದ್ದು ಏನಿಲ್ಲ, ಅವ್ರಿಗೆ ಗೊತ್ತಿದೆ ನಮ್ಮ ಆಟೋ ಚಾಲಕರು ಎಷ್ಟು ಕೆಳಮಟ್ಟದಲ್ಲಿದ್ದಾರೆ ಅಂತ, ಮತ್ತು ಎಷ್ಟು ಬಡವರು ಇದ್ದಾರೆ ಅಂತ ಅವ್ರಿಗೆ ಗೊತ್ತು. ಚಾಲಕರ ಪರವಾಗಿ, ಚಾಲಕರ ಸಂಘಟನೆಗಳ ಪರವಾಗಿ ನಮ್ಮ ಆರೋಗ್ಯ ಸಚಿವರು ಕೇಳ್ಕೊಳ್ಳೋದು ಇಷ್ಟೇ, ವಾರದಲ್ಲಿ 1 ದಿವಸ 2 ದಿವಸ ಅವ್ರವ್ರ ಏರಿಯಾಗಳಲ್ಲಿ, ಅವ್ರವ್ರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅನುಕೂಲ ಆಗೋ ರೀತಿ ಒಂದೊಂದು ECG ಮತ್ತು ಹಾಲ್ಟ್ ಚೆಕಪ್ಪು ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಬಂದು ಅವ್ರವ್ರ ಏರಿಯಾದಲ್ಲೇ ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್, ಟ್ಯಾಕ್ಸಿ ಡ್ರೈವರ್ ಮತ್ತು ಲಾರಿ ಡ್ರೈವರು, ಟೆಂಪೋ ಡ್ರೈವರು ಇಂಥ ಎಲ್ಲ ಚಾಲಕರುಗಳನ್ನ ಒಂದು ಕಡೆ ಕೂಡಿಸಿ ಅವ್ರಿಗೆ ಒಂದು ಹೆಲ್ತ್ ಚೆಕಪ್ ಮಾಡೋ ಅಂಥ ವ್ಯವಸ್ಥೆನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಾವೆಲ್ಲದಕ್ಕೂ ಜಯದೇವಕ್ಕೆ ಹೋಗಬೇಕು, ಮಲ್ಲೇಶ್ವರಂಗೆ ಹೋಗಬೇಕು, ಪ್ರೈವೇಟ್ಗೆ ಹೋಗಬೇಕು ಅಂದರೆ ಆಗಲ್ಲ. ಯಾಕಂದರೆ ಅಲ್ಲೂ ಎಷ್ಟು ಜನನ ಅಂತ ಅವರು ನೋಡ್ತಾರೆ. ಅದ್ರ ಬದಲು ವಾರದಲ್ಲಿ 2 ದಿವಸ ಕ್ಯಾಂಪ್ಗಳನ್ನ ಹಾಕಿದ್ರೆ ನಮಗೂ ಒಂದು ಅನುಕೂಲ ಆಗುತ್ತೆ, ಮತ್ತು ಸರ್ಕಾರನೂ ನಾವು ಹೊಗಳೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇದನ್ನು ಕೇಂದ್ರ ಆರೋಗ್ಯ ಸಚಿವರು ಗಮನದಲ್ಲಿ ಇಟ್ಕೊಂಡು ಇದನ್ನು ನಡೆಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್.